ವೀಕ್ಷಕರೇ ನಮಸ್ಕಾರ. ಕಂದಾಯ ಇಲಾಖೆ ಅಧಿಕಾರಿಗಳ ಎಡವಟ್ಟಿನಿಂದ ಇವತ್ತು ನಾಯಕನಹಳ್ಳಿ ಅನ್ನೋ ಆಗಲವಾಡಿ ಹೋಬಳಿ ನಾಯಕನಹಳ್ಳಿ ಅನ್ನೋ ಗ್ರಾಮದ ರೈತರು ಭಾಳ ದಿನಗಳಿಂದ ತಮ್ಮ ಜಮೀನುಗಳಿಗೆ ಸಾಗುವಳಿ ಚೀಟಿ ಸಿಗದೇ ಎಲ್ಲೋ ಒಂದು ಕಡೆ ಅರಣ್ಯ ಭೂಮಿಯಲ್ಲಿ ಅತಿಕ್ರಮಣ ಪ್ರವೇಶ ಮಾಡಿ ಅಲ್ಲಿ ಸಾಗುವಳಿ ಚೀಟಿ ಪಡೆದಂಥ ಕುಟುಂಬಗಳಿಗೆ ಇಲ್ಲಿನ ಸರ್ವೆ ನಂಬರ್ನ ತೋರಿಸಿ ಅಲ್ಲಿರೋ ರೈತರಿಗೆ ಉಳುಮೆ ಚೀಟಿ ಕೊಟ್ಟು ನಿಜಕ್ಕೂ ಸರ್ಕಾರಿ ಜಮೀನಿನಲ್ಲಿ ಉಳುಮೆ ಮಾಡ್ತಕ್ಕಂಥ ರೈತರಿಗೆ ಭಾಳಷ್ಟು ದಿನಗಳಿಂದ ವಂಚನೆ ಮಾಡಿ ಅವ್ರಿಗೆ ಇಲ್ಲಿವರೆಗೂ ಕೂಡ ಯಾವುದೇ ರೀತಿ ಸಾಗುವಳಿ ಚೀಟಿ ದೊರಕದೇ ಎಲ್ಲೋ AC ಅವರು ಕೂಡ ಈ ವಿಚಾರನ ಗಮನಿಸಿ ಸ್ಥಳೀಯವಾಗಿ ಇಲ್ಲಿ ಕೂಡ ಸ್ಥಳ ಭೇಟಿ ಮಾಡಿ ಇಲ್ಲಿನ ವಾಸ್ತವ ಸ್ಥಿತಿ ಅರ್ತು 158 ಎಕರೆ ಇರ್ತಕ್ಕಂಥ ಫಾರೆಸ್ಟಲ್ಲಿರ್ತಕ್ಕಂಥ ಏನು ಅಲ್ಲಿ ಕಾಣ್ತಾ ಇರ್ತಕ್ಕಂಥ ತೋಟದಲ್ಲಿರ್ತಕ್ಕಂಥವ್ರಿಗೆ ಸಾಗುವಳಿ ಚೀಟಿನ ಕೊಟ್ಟು ಇಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಇಲ್ಲಿ ಸಾವಿರಾರು ವರ್ಷಗಳಿಂದ ಕೃಷಿ ಭೂಮಿಯಲ್ಲಿ ತೊಡಗಿರ್ತಕ್ಕಂಥ ಸರ್ಕಾರಿ ಖರಾಬ್ ಜಾಗದಲ್ಲಿರ್ತಕ್ಕಂಥ ರೈತರಿಗೆ ಸಾಗುವಳಿ ಚೀಟಿ ಕೊಡದೆ ವಂಚಿರ್ತಕ್ಕಂಥ ಘಟನೆ ನಡೆದಿದ್ದು. ಸುಮಾರು ವರ್ಷಗಳಿಂದ ಕೂಡ ರೈತರು ಸಾಗುವಳಿ ಚೀಟಿ ಸಿಗದೇ ತಾಲೂಕು ಕಚೇರಿ AC ಕಚೇರಿಗಳಿಗೆ ಅಲ್ದು ಸಾಕಾಗಿ ಇವತ್ತು ಎಲ್ಲೋ ಒಂದು ಕಡೆ ನರಳುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಇವತ್ತು ನಾವು ಅದೇ ಜಾಗದಲ್ಲಿ ಇದ್ದೀವಿ. ನಾವು ಇಲ್ಲಿ ಕಾಣ್ತಾ ಇರ್ತಕ್ಕಂಥ 28 ಎಕರೆ ಜಮೀನಲ್ಲಿ ಇವತ್ತು ಈ ರೈತರು ಇಲ್ಲಿ ಕಾಣ್ತಿರ್ತಕ್ಕಂಥ ಅಷ್ಟು ಜನ ರೈತರು ಇವತ್ತು ವಾಸ ಮಾಡ್ತಾವ್ರೆ ಮತ್ತು ಜಮೀನುಗಳನ್ನ ನಂಬ್ಕೊಂಡು ಜೀವನ ಮಾಡ್ತಾವ್ರೆ. ಅಡಿಕೆ ಗಿಡ, ತೆಂಗಿನ ಗಿಡ, ಈ ಥರ ಎಲ್ಲ ರೀತಿಯ ಕೃಷಿ ಚಟುವಟಿಕೆಗಳನ್ನ ಮಾಡ್ಕೊಂಡು ಇಲ್ಲಿದ್ದಾರೆ. ನೋಡೋಣ ಇವತ್ತು ಅವ್ರು ಏನು ಹೇಳ್ತಾರೆ, ಇಲ್ಲಿ ನಿಜಕ್ಕೂ ಆಗಿದ್ದಾದರೂ ಏನು, ಯಾಕೆ ಈ ಥರ ಆಯಿತು, ಅಲ್ಲಿ ಉಳುಮೆ ಚೀಟಿ ಕೊಟ್ಟಿರ್ತಕ್ಕಂಥ ಅಲ್ಲಿಯವ್ರು ಯಾರು, ಇಲ್ಲಿಗೆ ಯಾಕೆ ಉಳುಮೆ ಚೀಟಿ ಕೊಟ್ಟಿಲ್ಲ ಅನ್ನೋದನ್ನ ಅವರನ್ನೇ ಮಾತಾಡ್ಸೋ ಹೋಗ್ತೀನಿ. ಬನ್ನಿ. ನಮಸ್ಕಾರ ಸರ್. ಉಳುಮೆ ಚೀಟಿ ಕೊಟ್ಟಿಲ್ಲ ನಿಮಗೆ, ಎಲ್ಲೋ ಒಂದು ಕಡೆ ಅಲ್ಲಿ ಫಾರೆಸ್ಟ್ ಲ್ಯಾಂಡಲ್ಲಿರೋರಿಗೆ ಉಳುಮೆ ಚೀಟಿ ಸಿಕ್ಕಿದೆ, ನಿಮ್ಗೆ ಉಳುಮೆ ಚೀಟಿ ಸಿಕ್ಕಿಲ್ಲ ಅನ್ನೋ ಈಗ ನಮ್ಮ ತಾತರ್ಕಂದು ಅರ್ಜಿ ಹಾಕೊಂಡಿದ್ದೀವಿ. ಅದೇ ಅವರು ಅರ್ಜಿ ಹಾಕೊಂಡಿದ್ದಾರೆ, ನಾವು ಅರ್ಜಿ ಹಾಕಿ ಫಾರಂ 15 ಒಂದೇ ಸರಿ ಅರ್ಜಿ ಹಾಕಿದ್ವಿ. ಅದೇನು ಮಿಸ್ ಮಾಡಿದ್ರು ಅಂತ ಗೊತ್ತಿಲ್ಲ ಸರ್. ಅಧಿಕಾರಿಗಳು ಕೈವಾಡ ಏನು ನಮ್ಮ ತಂದು ಗೊತ್ತಿಲ್ಲ. ಇಲ್ಲಿರೋ ಜಾಗ ತಗೊಂಡೋಗ್ಬಿಟ್ಟು ಮುಂಜಾನೆ ಅವ್ರಿಗೆ ಕೊಟ್ಟಿದ್ದಾರೆ. ಅವ್ರು ಅಲ್ಲಿ ಜಾಗ ಸ್ಕೆಚ್ ಮಾಡ್ಕೊಂಡು ಅಲ್ಲಿ ಉಳುಮೆ ಮಾಡ್ತಾವ್ರೆ, ಮುಂಜಾನೆ ಅಲ್ಲಿ ಕೊಟ್ಟವ್ರೆ. ನಮಗೆ ಗ್ರಾಂಟ್ ಆಗ್ತಾ ಇಲ್ಲ ಸರ್. ಈಗ ನಾವೆಲ್ಲ ದಾಖಲೆಗಳೆಲ್ಲ ಕೊಡ್ತೀವಿ, ಬೇಕಾದ್ರೆ ದಾಖಲೆ ಕೊಟ್ಟರು ನಮ್ಗೇನು ರೆಕಾರ್ಡ್ ಆಗ್ತಾ ಇಲ್ಲ ಸರ್. ಅದಕ್ಕೆ ನೀವು ಹೇಳ್ತಾ ಇರೋದೇನು, ನಾವಿಲ್ಲಿ ಸರ್ಕಾರಿ ಖರಾಬ್ ಜಾಗದಲ್ಲಿ ಇದ್ದೀವಿ, ಅಲ್ಲಿ ಫಾರೆಸ್ಟ್ ಲ್ಯಾಂಡ್ ಅಲ್ಲಿ ಇರೋರಿಗೆ ಉಳುಮೆ ಚೀಟಿ ಕೊಟ್ಟವ್ರೆ ಅಂದ್ರೆ ಇದೇ ಸರ್ವೆ ನಂಬರ್ನ ತೋರಿಸ್ಕೊಟ್ಟವ್ರು ಅವರಿಗೆ. ಇದೇ ಸರ್ವೆ ನಂಬರ್ ತೋರಿಸ್ಬಿಟ್ಟು ಅಲ್ಲಿರೋ ರೈತರಿಗೆ ಇಲ್ಲಿ ಇದೇ ಸರ್ವೆ ನಂಬರ್ ತೋರಿಸಿ ಅಲ್ಲಿರೋ ರೈತರಿಗೆ ಉಳುಮೆ ಚೀಟಿ ಕೊಡ್ತಾರೆ. ನಮ್ಗೆ ಉಳುಮೆ ಚೀಟಿ ಕೊಡೋಕೆ ಬರಲ್ಲಪ್ಪ, ಗ್ರಾಂಟ್ ಇಲ್ಲ ಅಂತ ಹೇಳಿ ಈಗ ತಾಲೂಕು ಆಫೀಸ್, AS ಆಫೀಸ್ ಎಲ್ಲ ಕಡೆ ಅಲಸಿದೆ ಸರ್. ಈಗ ಅವರು ಒಂದೇ ಸಲ 50ಗೆ ಅರ್ಜಿ ಹಾಕಿದ್ವಿ ಸರ್. ಫಾರಂ 50 ಯಾವ ಸಾಲ ಅರ್ಜಿ ಹಾಕಿದ್ದು? ಅಲ್ಲ 90ರಲ್ಲಿ ಅರ್ಜಿ ಹಾಕಿದ್ವಿ. ಅವಾಗ ಅರ್ಜಿ ಹಾಕಿ ನಮ್ದೆಲ್ಲ ಅರಣ್ಯವಾಜ ಅಂತ ನಮೂದು ಮಾಡಿದ್ದಾರೆ. ನಾವಿರೋದು ನೋಡ್ರಿ ಈ ಖರಾಬ್ ಜಾಗದಲ್ಲಿ ಇರುವಂತ ಇರೋದನ್ನ ಅರಣ್ಯವಾಜ ಅಂತ ನಮೂದು ಮಾಡಿದ್ದಾರೆ. ಅಲ್ಲಿರೋರಿಗೆ ಗ್ರಾಂಟ್ ಕೊಟ್ಟಿದ್ದಾರೆ. ಇದು ಎಲ್ಲಿವರೆಗೂ ಬರುತ್ತಿದ್ದು ಗಡಿ ಸರ್? ಇದು ಅಲ್ಲಿಂದ ಅಲ್ಲಿ ಗುಡ್ಡ ಕಾಣುತ್ತೆ ಸರ್. ಅಲ್ಲಿಂದ ಹಿಡಿದು ಇಲ್ಲಿಗಾನ ಫಾರೆಸ್ಟ್ನವ್ರು ಕೊಂಡು ಹೊಡೆದಿದ್ದಾರೆ. ನೀವು ಖರಾಬ್ ಜಾಗದಲ್ಲಿ ಇದ್ದೀರಾ, ಅವರು ಫಾರೆಸ್ಟ್ ಲ್ಯಾಂಡ್ ಅಲ್ಲಿ ಒಟ್ಟಾರೆ ನೀವು ಹೇಳ್ತಿರೋದು ಏನಂದ್ರೆ ಖರಾಬ್ ಜಾಗದಲ್ಲಿ ಇರೋರಿಗೆ ಉಳುಮೆ ಚೀಟಿ ಕೊಟ್ಟಿಲ್ಲ, ಅಲ್ಲಿ ಫಾರೆಸ್ಟ್ ಲ್ಯಾಂಡ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಉಳುಮೆ ಚೀಟಿ ಸರ್. ಇಲ್ಲೇ ಈಗ ಸರ್ ಕಣ್ಣಂಗೆ ಕಾಣುತ್ತಿದೆ, ಟ್ರಂಚ್ ಹೊಡೆದಿದ್ದಾರೆ ಫಾರೆಸ್ಟ್ನವರು. ನಾವು ಒಳಗೆ ಒಂದು ಕುಂಟೆ ನಾವು ಒಳಗೆ ಹೋಗಿಲ್ಲ. ನಾವು ಈಚೆ ಕಡೆ ನಮ್ಗೆ ಗನ್ನೆ ಆಗೈತೆ. ಇದನ್ನ ಬಿಟ್ಟರೆ ನಮಗೆ ಜಮೀನಿಲ್ಲ. ನಾವು ಬೇರೆ ಕಡೆ ಎಲ್ಲಿ ಹೋಗ್ಬೇಕು ಸರ್ ಕೇಳಕ್ಕೆ? ಏನಾಯ್ತು ಇಷ್ಟೆಲ್ಲ ಬೆಳವಣಿಗೆಗಳಾದ್ಮೇಲೆ? ಸರ್ AS ಆಫೀಸ್ ಕೋರ್ಟ್ಗೆ ಹೋಗಿದ್ವಿ. ಈಗ AS ಆಫೀಸ್ಗೆ ಹೋಗಿದ್ವಿ. ಅವರು AC ಸಾಹೇಬ್ರು ಇಲ್ಲಿ ಬಂದಿದ್ರು ಸರ್. ಈಗ ಬಂದು ನೋಡಿ ಅವರು ಆದೇಶ ಮಾಡಿದ್ವಿ ಅಂತ ಹೇಳಿದ್ರು. ಆದೇಶದ ಕಾಪಿ ಕೊಟ್ಟಿದ್ರು. ಅದರಲ್ಲಿ ಈ ತಹಶೀಲ್ದಾರ್ ಹತ್ರ ಹೋದ್ರೆ ಮಾಡ್ತಾರೆ, ಅವ್ರು ಪುಷ್ ಮಾಡಿಲ್ಲ AS ಆಫೀಸಿಂದ. ನಮ್ಮ ಕೈಲಿ ಏನಿಲ್ಲ. ಆದೇಶ ಏನಂತ ಆಯ್ತು AC ಆಫೀಸಲ್ಲಿ? ಸರ್ ಅವರು ಅವ್ರಿರೋದು ಫಾರೆಸ್ಟ್ ಅಲ್ಲಿ, ಅದರಿಂದ ಅವ್ರು ಮುಂಜೂರಾಗಿರೋ ಆದೇಶನ ರದ್ದು ಮಾಡ್ತಾ ಇದೆ ಅಂತ ಹೇಳಿದ್ರು. ಅದಕ್ಕೆ ಸಂಬಂಧಪಟ್ಟ ದಾಖಲೆ ಐತೆ ನಮ್ಮ ಹತ್ರನ. ಮತ್ತೆ AS ಆಫೀಸ್ಗೆ ಹೋಗಿ ಪುಷ್ ಮಾಡಿಸ್ಬೇಕು ಅಂತ ತಹಶೀಲ್ದಾರ್ ಹೇಳ್ತಾ ಇದ್ದಾರೆ. AS ಆಫೀಸ್ಗೆ ಹೋದ್ರೆ ನಮ್ಮ ಹತ್ರ ದಾಖಲೆನೇ ಇಲ್ಲಪ್ಪ, ಇಲ್ಲ ಅದಕ್ಕೆ ಸಂಬಂಧಪಟ್ಟಿರೋದು ಅಂತೇಳಿ ನಮಗೆ ಬೆಲೆನೇ ಇಲ್ಲ ಸರ್ ಅಲ್ಲಿ. ಸುಮ್ಮನೆ ಅದೇ ನಾವು ವಿಷ ಕುಡಿಯೋ ಪರಿಸ್ಥಿತಿ ಮಾಡ್ಕೊಂಡು ಈ ಮಟ್ಟಕ್ಕೆ ಆಗಿದ್ವಿ. ಈಗ ಇಲ್ಲ ಗ್ರಾಂಟ್ ಕೊಡ್ತಾರ ಇಲ್ಲ ದೇವ್ರಿಗೆ ಗೊತ್ತು ಅಷ್ಟೇ. ಇದನ್ನ ಬಿಟ್ಟರೆ ಬೇರೆ ಕಡೆ ನಮ್ದು ಯಾರು ಇಲ್ಲ ಸರ್ ಜಮೀನು. ಇದನ್ನೇ ನಂಬ್ಕೊಂಡು ನಾವು ಜೀವನ ಮಾಡ್ತಾ ಇದೀವಿ. ಯಜಮಾನ್ರೆ, ಈಗ ನೀವು ಎಷ್ಟು ವರ್ಷದಿಂದ ಇಲ್ಲಿ ಸಾಗುವಳಿ ಚೀಟಿ ಮಾಡ್ಕೊಂಡಿದ್ದೀರಿ? ಎಷ್ಟು ವರ್ಷದಿಂದ ಇಲ್ಲಿ ಈ ಜಾಗದಲ್ಲಿ ಸರ್ವೆ ನಂಬರ್ 9ರಲ್ಲಿ ಇದ್ದೀರಿ? ನಾವು ಇಲ್ಲಿ 3 ತಲೆಮಾರಿಂದ ಇದ್ದೀವಿ ಸ್ವಾಮಿ. ಇದು ನಾವು ಇರೋದು ರವಿನಾಗಿದ್ದೀವಿ. ನಮ್ಮ ರವಿನಾಗಿರೋದು ತಗೊಂಡೋಗಿ ಅವರು ಫಾರೆಸ್ಟ್ನರಿಗೆ ಅಧಿಕಾರ ಮಾಡಿಕೊಟ್ಟವ್ರೆ. ಇದು ನಮ್ಮ ತಾಯಿ ತಂದೆ ಇನ್ನು 3 ತಲೆಮಾರಿಂದ ನಮ್ಮ ತಾತನ ಕಾಲದಿಂದಲೂ ಮಾಡ್ಕೊಂಡ್ಬಂದಿದ್ದೀವಿ ಸರ್. ನಮ್ಗೆ ನ್ಯಾಯ ಆಗೈತೆ ಸರ್. ಇಲ್ಲಿವರೆಗೂ ಯಾರು ಅಧಿಕಾರಿಗಳು ಇಲ್ಲ ಸರ್, ನಮಗೆ ಇದೇ ಸಿಕ್ಕಿಲ್ಲ ಸರ್. ಏನಾಗೈತೆ ಅಂತವ ಇವತ್ತು ಯಾರು ಬಂದು ನೋಡಿಲ್ಲ. ನಮ್ಮ ತಾತ ಮುತ್ತಾತನ ಕಾಲಂಟ ಮಾಡಿರೋದ ಬೇರೆ ಕೊಟ್ಬಿಟ್ಟಾರೆ. ಅದು ನಮ್ಗೇನು ಇಲ್ಲ. ಅಲ್ಲಿ ನಾವು ಎಲ್ಲೇ ಹೋದ್ರು ನಮ್ಮ ದಾಖಲಾತಿಗಳೆಲ್ಲ ವಜಾ ಮಾಡ್ಯಾರಿ. ಎಲ್ಲಿ ಹೋದ್ರು ಏನು ಸಿಗ್ತಾ ಇಲ್ಲ, ಒಂದು ಚೀಟಿನೂ ಸಹ ಸಿಗ್ತಾ ಇಲ್ಲ ಸರ್. ನಮ್ಮ ತಾತ ಮುತ್ತಾತನಿಂದ ಎಲ್ಲ ಮುಂಜೂರು ಕೊಟ್ಟವ್ರಿ, ಮುಂಜೂರು ಚೀಟಿ ಹಾಕ್ಯಾರಿ, ದುಡ್ಡು ಕಟ್ಟವ್ರಿ. 4 ವಯಸ್ಸತಿ ಎಲ್ಲ ಮುಂಜೂರು ಹಾಕ್ಯಾರಿ, ಯಾವುದು ಸಿಗ್ತಾ ಇಲ್ಲ ಸರ್ ನಮಗೆ. ಇದಕ್ಕೇನಾದ್ರು ಮಾಡಿ ನಮಗೆ ಪರಿಹಾರ ಕೊಡ್ತೀವಿ. ನಮಸ್ಕಾರ, ಹೇಳಿ ಸರ್, ನೀವೇನು ಹೇಳ್ತೀರಿ? 57 ಅಂದರೆ ಅದೇ 57 ಗಂಟಲು ಅರ್ಜಿ ಹಾಕಿದ್ವಿ. ಅವರು ಹಾಕಿದ್ವಿ, ನಾವು ಹಾಕಿದ್ವಿ. ಅದರಿಂದ ಅವರು ನಮ್ಮ ವಜಾ ಮಾಡಿ ಅವರಿಗೆ ಗ್ರ್ಯಾಂಟ್ ಕೊಟ್ಟವ್ರೆ. ನಮ್ಮ ವಜಾ ಮಾಡ್ತಿದ್ದಂಗೆ ನಾವು ಕೇಳೋ ಹೊತ್ತಿಗೆ ಇದು ಗ್ರ್ಯಾಂಟ್ ಇಲ್ಲ ಅಲ್ಲಿ,
ಗ್ರಾಂಟು ಅಂದರೆ ಅವರ ವಜಾ ಮಾಡಬೇಕು, ನಿಮಗೆ ಗ್ರಾಂಟ್ ಮಾಡಿಕೊಡ್ಬೇಕು ಅಂತ ಅಂದ್ರು. ಯಾರೋ ವಜಾ ಮಾಡಬೇಕು? ಅದೇ ಈ ಮಾಡ್ಕೊಂಡವ್ರಲ್ಲ, ಎಲ್ಲಿ? ಅದೇ ಒಳಗಡೆ ಫಾರೆಸ್ಟ್ ಒಳಗೆ ಮಾಡ್ಕೊಂಡವ್ರಲ್ಲ ಅವನ್ನ ವಜಾ ಮಾಡಬೇಕು, ಆಮೇಲೆ ನಿಮ್ಗೆ ಗ್ರಾಂಟ್ ಕೊಡ್ತೀವಿ ಅಂದರು. ನಾವೇನು ಮಾಡಿವಿ, ತಿರ್ಗಾ ಏಷ್ಯಾ ಫಾರೆಸ್ಟ್ ಅಲ್ಲಿ ಮಾಡ್ಕೊಂಡ್ರೆ ಹೆಸರುಗಳು ಏನವ್ರು ಯಾರು ಅಂತ ಏನಂದು ಗೊತ್ತಾ? ಸಾರು ರಂಗಶಮ್ಮಯ್ಯ ಅಂತ, ಆಮೇಲೆ ರೇಣಕಪ್ಪ, ಚಂದ್ರಯ್ಯ. ಒಂದೇ ಕುಟುಂಬದಾಗೆ 8 ಜನ ಅಲ್ಲ 8 ಎಕರೆ ಮಾಡ್ಕೊಂಡವ್ರೆ ಸರ್. ಕೆಂಚಮ್ಮ ರಂಗಶಮ್ಮಯ್ಯ ಒಂದು, ರಾಮಯ್ಯ ಶಿವಗಂಗಮ್ಮ ಒಂದು, ನೆಕ್ಸ್ಟ್ ಲಕ್ಷ್ಮೀದೇವಮ್ಮ ಹುಣಸಯ್ಯ ಒಂದು, ರೇಣಕಪ್ಪ, ಒಟ್ಟಾರೆ ಈಗ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ನೀವು? ಏನಿಲ್ಲ ಸರ್, ಅವ್ರದ್ದು ಗ್ರಾಂಟ್ ವಜಾ ಮಾಡಿ ನಮಗೆ ಗ್ರಾಂಟ್ ಮಾಡಿಕೊಡೋದು ಅಷ್ಟೇ ಸರ್. ನಾವು ಏನು ನಾಯಕನಹಳ್ಳಿ ಗ್ರಾಮಸ್ಥರ ಹೇಳಿಕೆ ಎಲ್ಲೋ ಒಂದು ಕಡೆ ನಿಜಕ್ಕೂ ಸಿಗಬೇಕಾದವ್ರಿಗೆ ಸಾಗುವಳಿ ಚೀಟಿ ಸಿಗದೇ ಎಲ್ಲೋ ಒಂದು ಕಡೆ ಅತಿಕ್ರಮಣ ಪ್ರವೇಶ ಮಾಡಿ ಫಾರೆಸ್ಟ್ ಲ್ಯಾಂಡಲ್ಲಿ ಇರ್ತಕ್ಕಂಥ ರೈತರಿಗೆ ಸಾಗುವಳಿ ಚೀಟಿ ಕೊಟ್ಟು, ಯಾಕೆ ಅಧಿಕಾರಿಗಳು ಅವತ್ತಿನ ದಿನ ಸಾಗುವಳಿ ಚೀಟಿ ಮಂಜೂರು ಮಾಡಬೇಕಾದ್ರೆ ಸ್ಥಳ ಪರಿಶೀಲನೆ ಮಾಡಬೇಕು, ಸ್ಥಳಕ್ಕೆ ಬರಬೇಕು, ಪ್ರತಿಯೊಂದನ್ನು ದಾಖಲಾತಿಗಳನ್ನ ಪರಿಶೀಲನೆ ಮಾಡಬೇಕು ಅಂತ ಇದ್ದರೂ ಕೂಡ ಎಲ್ಲೋ ಒಂದು ಕಡೆ ಅಧಿಕಾರಿಗಳು ಕಣ್ಣು ಮುಚ್ಕೊಂಡು ಏನಾದರೂ ಸಾಗುವಳಿ ಚೀಟಿನ ಆ ಫಾರೆಸ್ಟ್ ಲ್ಯಾಂಡಲ್ಲಿ ಇರ್ತಕ್ಕಂಥವ್ರಿಗೆ ಕೊಟ್ರ? ಆಗಿದ್ದು ಫಾರೆಸ್ಟ್ ಲ್ಯಾಂಡಲ್ಲಿ ಇಲ್ಲಿವರೆಗೂ ದೊಡ್ಡ ದೊಡ್ಡ ಅದು ಅಡಿಕೆ ಮರ, ತೆಂಗಿನ ಮರಗಳು ಇರ್ತಕ್ಕಂಥ ಭೂಮಿಯಲ್ಲಿ ವಾಸ ಮಾಡ್ತಕ್ಕಂಥ ಅರಣ್ಯ ಭೂಮಿ ಒತ್ತುವರಿ ಆಗಿರೋದನ್ನು ಇದುವರೆಗೂ ಯಾಕೆ ಫಾರೆಸ್ಟ್ನವರು ತೆರವುಗೊಳಿಸುವಲ್ಲಿ ಹಿಂದೇಟು ಹಾಕವ್ರೆ? ಹಿಂದೇಟು ಒಂದು ಕಡೆ ಆದರೆ ಫಾರೆಸ್ಟ್ ಲ್ಯಾಂಡಲ್ಲಿರೋರಿಗೆ ಈ ಸರ್ಕಾರಿ ಭೂಮಿ ಸರ್ವೆ ನಂಬರ್ನ ಲಗತ್ತು ಮಾಡಿ ಅಲ್ಲಿರೋರಿಗೆ ಸಾಗುವಳಿ ಚೀಟಿ ಕೊಟ್ಟು, ಇಲ್ಲಿ ಸರ್ಕಾರಿ ಲ್ಯಾಂಡಲ್ಲಿರೋರಿಗೆ ಸಾಗುವಳಿ ಚೀಟಿ ಕೊಡದೇನೆ ಭಾಳ ವರ್ಷಗಳಿಂದ ಅವ್ರನ್ನ ನರಳಾಟ ಮಾಡೋದು ಇಷ್ಟರ ಮಟ್ಟಿಗೆ ಸರಿ. ಇನ್ನು ಮುಂದಾದರೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳು, ಕಂದಾಯ ಇಲಾಖೆ ಅಧಿಕಾರಿಗಳು, AC ಅವರು ದಯಮಾಡಿ ಸ್ಥಳಕ್ಕೆ ಬಂದು, ಏನೀಗ AC ಅವರು ಆದೇಶ ಮಾಡಿದ್ದಾರೆ, ಆ ಪತ್ರನೂ ಕೂಡ ನೋಡಿದ್ವಿ ನಾವು, AC ಅವರು ಆದೇಶ ಮಾಡಿದ್ದಾರೆ 2019ರಲ್ಲೇ, ಈ ಕೂಡಲೇ MRನ ವಜಾ ಮಾಡಿ ಅಲ್ಲಿರ್ತಕ್ಕಂಥ ಮಂಜೂರಿದಾರರನ್ನ ವಜಾ ಮಾಡಬೇಕು ಅಂತೇಳಿ ಆದೇಶ ಆಗಿದೆಯಂತೆ. ಆದರೆ ನಿಜಕ್ಕೂ ಒಂದು ಯಕ್ಷ ಪ್ರಶ್ನೆ ಏನಲ್ಲಿ ಇಲ್ಲಿ ಅಂದರೆ, ಆ ವಜಾ ಮಾಡಿದಂಥ AC ಅವರಿಗೆ ಆ AC ಕಚೇರಿಯಲ್ಲಿರ್ತಕ್ಕಂಥ ದಾಖಲಾತಿಗಳೇ ಮಾಯ ಆಗಿದೆಯಂತೆ. ಅದೆಷ್ಟರ ಮಟ್ಟಿಗೆ ಮಾಯ ಆಗಿದೆ, ಅದು ಎಲ್ಲೋಯ್ತು, ಯಾರ ಹತ್ರ ಇದೆ, ಮತ್ತು ಅಲ್ಲಿಂದ ಏನಕ್ಕೆ ತಾಲೂಕು ಕಚೇರಿಗೆ ಅದು ಇನ್ನೂ ಫಾರ್ವರ್ಡ್ ಆಗಿಲ್ಲ, ಒಂದು ವೇಳೆ ಫಾರ್ವರ್ಡ್ ಆಗಿಲ್ಲ ಅಂತಂದರೆ ಇಲ್ಲಿಗೆ ಯಾಕೆ ಅರ್ಜಿಗಳನ್ನ ಇಲ್ಲಿವರೆಗೂ ಕ್ರಮ ತಗೊಂಡಿಲ್ಲ? ಇದೆಲ್ಲ ಗಮನಿಸಿದಂಥ ಗುಬ್ಬಿ ತಹಶೀಲ್ದಾರ್ ಯಾಕೆ ಆ ಫಾರೆಸ್ಟ್ ಲ್ಯಾಂಡಲ್ಲಿ ಇರ್ತಕ್ಕಂಥ ರೈತರುಗಳ ಜಮೀನುಗಳನ್ನ ವಜಾ ಮಾಡಿ ನಿಜಕ್ಕೂ ನೈಜವಾಗಿ ಇಲ್ಲಿ ಇರ್ತಕ್ಕಂಥ ರೈತರಿಗೆ ಯಾಕೆ ಉಳುಮೆ ಚೀಟಿ ಕೊಡಿಸಲುವಲ್ಲಿ ವಿಫಲರಾಗ್ಯಾರೆ ಅನ್ನೋದೇ ಇಲ್ಲಿ ಯಕ್ಷ ಪ್ರಶ್ನೆ ಆಗಿದೆ. ಪ್ರಜಾಶಕ್ತಿ TV ಜೊತೆ ದೇವರಾಜ್, ಗುಬ್ಬಿ.